ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇಡೀ ಪ್ರಪಂಚದಲ್ಲೇ ವಿಶೇಷವಾದಂತಹ ಸೂರ್ಯ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದೀನಿ. ಸೂರ್ಯ ದೇವನಂತೂ ನಾವು ಪ್ರತಿನಿತ್ಯ ಪೂಜಿಸಲೇಬೇಕು. ಯಾಕಂದ್ರೆ ಈ ಒಂದೇ ದೇವರನ್ನೇ ನಾವು ಪ್ರತಿನಿತ್ಯ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಾಧ್ಯವಾಗೋದು. ಹಾಗಾದ್ರೆ ಈ ಪ್ರತ್ಯಕ್ಷವಾಗಿ ಕಾಣುವ ಸೂರ್ಯ ದೇವರ ದೇವಾಲಯಗಳನ್ನ ವೀಕ್ಷಿಸೋಣ ಬನ್ನಿ. ಮಾರ್ತಂಡ್ ಸೂರ್ಯ ದೇವಾಲಯ. ಈ ದೇವಸ್ಥಾನನ ಕಾಶ್ಮೀರದಿಂದ ಕಳೆದು ಹೋದ ಸೂರ್ಯ ದೇವಾಲಯ ಅಂತ ಸಹ ಕರೀತಾರೆ. ಯಾಕೆ ಕರೀತಾರೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನನ ವಿಸಿಟ್ ಮಾಡ್ಲಿಕ್ಕೆ ಒಂದು ನಿರ್ದಿಷ್ಟ ಸೀಸನ್ ಅಂತ ಇಲ್ಲ. ನೀವು ಯಾವುದೇ ಸೀಸನ್ ಅಲ್ಲಿ ಹೋಗಿ ಈ ದೇವಸ್ಥಾನನ ವಿಸಿಟ್ ಮಾಡಬಹುದು. ಈ ದೇವಸ್ಥಾನ ಕಾಶ್ಮೀರಲ್ಲಿರುವ ಅನಂತನಾಗ್ ಡಿಸ್ಟ್ರಿಕ್ಟ್ ಒಂದು ಹಳ್ಳಿಯಾದ ಮಾಟನ್ನಲ್ಲಿ ಇರೋದು. ಇಲ್ಲಿಗೆ ಹೋಗ್ಲಿಕ್ಕೆ 12 ಕಿಲೋಮೀಟರ್ಗಳಷ್ಟು ದೂರ ಇರುವ ಅನಂತನಾಗ್ ರೈಲ್ವೆ ಸ್ಟೇಷನ್ಗೆ ನೀವು ಟ್ರೈನ್ ಟಿಕೆಟ್ಸ್ ಅನ್ನ ಸಹ ಬುಕ್ ಮಾಡ್ಕೋಬಹುದು. 13 ಕಿಲೋಮೀಟರ್ಗಳಷ್ಟು ದೂರ ಇರುವ ಮಿರ್ ಬಜಾರ್ ರೋಡ್ಗೂ ಸಹ ನೀವು ಬಸ್ ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೋಬಹುದು. ಹಾಗೆ ನೀವು 65 ಕಿಲೋಮೀಟರ್ಸ್ ದೂರ ಇರುವ ಶ್ರೀನಗರ್ ಏರ್ಪೋರ್ಟ್ ಗೆ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ಸಹ ಬರಬಹುದು. ನಿಮ್ಮ ಪರ್ಟಿಕ್ಯುಲರ್ ಟ್ರಾನ್ಸ್ಪೋರ್ಟೇಷನ್ ಪ್ರಕಾರ ನೀವು ಅಲ್ಲಿಂದ ಲೋಕಲ್ ಟ್ರಾನ್ಸ್ಪೋರ್ಟ್ ಅನ್ನ ತಗೊಂಡು ಮಾರ್ತನ್ ಸನ್ ಟೆಂಪಲ್ ನ ವಿಸಿಟ್ ಮಾಡಬಹುದು. ಇಲ್ಲ ನಾನು ಅಲ್ಲೇ ಹತ್ರದಲ್ಲಿರುವ ರೂಮ್ಸ್ ಅಲ್ಲಿ ಸ್ಟೇ ಮಾಡಿ ನಂತರ ಟೆಂಪಲ್ ಹೋಗ್ತೀನಿ ಅಂದ್ರೂ ಸಹ ಅದೇ ಉತ್ತಮ. ಹಾಗೆ ನಾನು ರೂಮ್ಸ್ ಡೀಟೇಲ್ಸ್ ಸಹ ಈ ವಿಡಿಯೋನಲ್ಲಿ ಕೊಡ್ತೀನಿ, ಕೊನೆ ತನಕ ನೋಡ್ತಾ ಇರಿ. ಮಾರ್ತಂಡ್ ಅಂತ ಯಾಕಿಟ್ಟಿದ್ದಾರೆ ಅಂದ್ರೆ ಈ ಹೆಸರಿನ ಅರ್ಥನೇ ಸೂರ್ಯ ಅಂತ. ಈ ದೇವಸ್ಥಾನವನ್ನ 8ನೇ ಶತಮಾನದಲ್ಲಿ ಕಾರ್ಕೋಟ ರಾಜವಂಶದ 3ನೇ ರಾಜರಾಗಿದ್ದ ಲಲಿತಾದಿತ್ಯ ಮುಕ್ತಪಿಡ ಅನ್ನೋರು ಕಟ್ಟಿಸಿದ್ದಂತೆ. ಈ ದೇವಸ್ಥಾನದಲ್ಲಿ ನೀವು ಅದ್ಭುತವಾದಂತಹ ಕಾಶ್ಮೀರಿ ಆರ್ಕಿಟೆಕ್ಚರ್ ಅನ್ನ ಕಾಣಬಹುದು. ಹಾಗೆ ಒಂದಷ್ಟು ವಿಷ್ಣುವಿನ ಕೆತ್ತನೆಗಳನ್ನ ಸಹ ಕಾಣಬಹುದು. ಈ ಅದ್ಭುತವಾದ ದೇವಾಲಯವನ್ನ ದೇವ್ರಿ ಅನ್ನೋ ಒಂದು ಲೈಮ್ ಸ್ಟೋನ್ ಇಂದ ಕಟ್ಟಲಾಗಿದೆ. ಹಾಗೆ ಈ ಸ್ಟೋನ್ ಅನ್ನ ಕಾಶ್ಮೀರಲ್ಲಿ ಭೂಮಿಯಿಂದ ಅಗೆಯಲಾಗುತ್ತೆ. ಈ ದೇವಸ್ಥಾನ ಅಂತೂ ತುಂಬಾನೇ ವಿಶಿಷ್ಟವಾದದ್ದು, ಹಾಗೆ ತುಂಬಾ ಸುಂದರವಾದ ದೇವಾಲಯವಾಗಿತ್ತಂತೆ. ಆದ್ರೆ ಈ ದೇವಸ್ಥಾನದ ಮೇಲೆ ಕಾಶ್ಮೀರಿ ಶಾಮಿರಿ ರಾಜವಂಶದ 6ನೇ ಸುಲ್ತಾನರಾದ ಸಿಕಂದರ್ ಬಟ್ಷಿಕನ್ ಅವರು ಡೆಸ್ಟ್ರಾಯ್ ಮಾಡಿಸ್ಬಿಡ್ತಾರೆ. ಇವರನ್ನ ಸಿಕಂದರ್ ಶಾಮಿರಿ ಅಂತ ಸಹ ಕರೀತಾರೆ. ಈಗಂತೂ ಈ ದೇವಸ್ಥಾನ ಕಾಣ್ಲಿಕ್ಕೆ ಅಷ್ಟೊಂದು ಇಲ್ವೇ ಇಲ್ಲ. ಅದಕ್ಕೆ ಈ ದೇವಸ್ಥಾನವನ್ನ ಕಾಶ್ಮೀರದ ಕಳೆದು ಹೋದ ಹಿಂದೂ ದೇವಾಲಯ ಅಂತಾನೆ ಕರೆಯೋದು. ಎಲ್ಲಾ ಸ್ಟೋನ್ಸ್ ಅನ್ನ ಡೆಸ್ಟ್ರಾಯ್ ಮಾಡ್ಬಿಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಹೊಡೆದಾಕ್ಬಿಟ್ಟಿದ್ದಾರೆ. ಅಷ್ಟು ಹೊಡೆದಾಕಿದ್ರು ಇನ್ನೂ ಈ ಮಾರ್ತಂಡ್ ಸೂರ್ಯ ದೇವಾಲಯವನ್ನ ಕಾಣ್ಲಿಕ್ಕೆ ಸಾಕಷ್ಟು ಪ್ರವಾಸಿಗಳು ಬರ್ತಾನೆ ಇದ್ದಾರೆ. ಯಾಕಂದ್ರೆ ಈ ಮಾರ್ತಂಡ್ ಸೂರ್ಯ ದೇವಾಲಯ ಅಷ್ಟು ಸುಂದರವಾದ ಆರ್ಕಿಟೆಕ್ಚರ್ ಅನ್ನ ಹೊಂದಿದೆ. ಹಾಗೆ ಈ ದೇವಸ್ಥಾನದಲ್ಲಿ ನೀವು ತುಂಬಾ ಹಳೆ ಲಿಪಿಗಳನ್ನು ಸಹ ಕಾಣಬಹುದು. ಈ ದೇವಸ್ಥಾನದ ಬ್ಯೂಟಿಯನ್ನ ಹಿಂದಿ ಮೂವೀಸ್ ಅಲ್ಲೂ ಸಹ ತೋರಿಸಿದ್ದಾರೆ. ಹೈದರ್, ಆಂದಿ ಮತ್ತು ಮನ್ ಕಿ ಆಂಖೆ. ಈ ಟೆಂಪಲ್ ಅನ್ನ ನೀವು ನೋಡ್ಲಿಕ್ಕೆ ಕಂಪ್ಲೀಟ್ ಆಗಿ 1 ಅವರ್ ಇಂದ 1.5 ಅವರ್ ಆಗುತ್ತೆ. ಹಾಗೆ ಈ ಟೆಂಪಲ್ ಅನ್ನ ನೋಡ್ಲಿಕ್ಕೆ ನೀವು ಟಿಕೆಟ್ಸ್ ಏನು ತಗೊಳ್ಳೋದು ಬೇಕಾಗಲ್ಲ, ಇದು ಫ್ರೀ ಇದೆ. ಇಷ್ಟೆಲ್ಲ ಸುತ್ತಾಡಿ ಇಲ್ಲೇ ಹತ್ರದಲ್ಲಿ ಒಂದು ಹೋಟೆಲ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಿದ್ದೀರಾ? ಹಾಗಾದ್ರೆ ವಿತಿನ್ 13 ಕಿಲೋಮೀಟರ್ಸ್ ಅಲ್ಲೇ ನಿಮ್ಗೆ ಹೋಟೆಲ್ ಸ್ಪ್ರಿಂಗ್ ಅಂತ ಸಿಗತ್ತೆ. ಅಲ್ಲಿ ನಿಮ್ಗೆ ಚಾರ್ಜಸ್ ಬಂದು 1600 ರೇಂಜ್ ಅಲ್ಲಿ ಇರುತ್ತೆ. ಮಾರ್ತಂಡ್ ಸೂರ್ಯ ದೇವಾಲಯದಿಂದ 9 ಕಿಲೋಮೀಟರ್ಸ್ ಅಲ್ಲೇ ಹೋಟೆಲ್ ಬ್ಲಿಸ್ ಅಂತ ಇದೆ. ಇಲ್ಲಿ ನಿಮ್ಗೆ ಚಾರ್ಜಸ್ 2600 ರೇಂಜ್ ಅಲ್ಲಿ ಇರುತ್ತೆ. ಈ ಹೋಟೆಲ್ಸ್ ಅಲ್ಲಿ ರೀಸನೇಬಲ್ ಪ್ರೈಸ್ ಅಂತಾನೆ ಹೇಳ್ಬಹುದು. ಹಾಗೆ ದೂರ ಹೋದಾಗ ನಾವು ಆದಷ್ಟು ಸೇವ್ ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಇನ್ನು ಫುಡ್ ಖರ್ಚು ಮಾಡ್ಬೇಕಾಗತ್ತೆ, ಹಾಗೆ ಶಾಪಿಂಗ್ ಸಹ ಇರುತ್ತೆ. ಮೊಧೇರಾ ಸೂರ್ಯ ದೇವಾಲಯ. ಈ ದೇವಸ್ಥಾನ ಇರೋದು ಗುಜರಾತ್ ನಲ್ಲಿರುವ ಮೆಹಸಾನಾ ಡಿಸ್ಟ್ರಿಕ್ಟ್ ನ ಒಂದು ಹಳ್ಳಿಯಾದ ಮೊಧೇರಾದಲ್ಲಿ. ಈ ದೇವಸ್ಥಾನವನ್ನ ನೀವು ಅಕ್ಟೋಬರ್ ಟು ಮಾರ್ಚ್ ಟೈಮ್ ಅಲ್ಲಿ ನೋಡಬಹುದು. ಯಾಕಂದ್ರೆ ಆಗ ಅಷ್ಟು ಬಿಸಿಲಿರೋದಿಲ್ಲ. ಹಾಗೆ ನೀವು ಟೆಂಪಲ್ ಅನ್ನ ಕಂಪ್ಲೀಟ್ ಆಗಿ ನೋಡಬಹುದು. ಹಾಗೆ ನಿಮ್ಗೆ ಇಲ್ಲಿ ಟ್ರೈನ್ ಫೆಸಿಲಿಟೀಸ್ 27 ಕಿಲೋಮೀಟರ್ ದೂರವಿರುವ ಮೆಹಸಾನಾ ಜಂಕ್ಷನ್ ನಲ್ಲಿ ಸಿಗತ್ತೆ. ಹಾಗೆ ಬಸ್ ಫೆಸಿಲಿಟೀಸ್ 29 ಕಿಲೋಮೀಟರ್ಗಳಷ್ಟು ದೂರವಿರುವ ಮೆಹಸಾನಾ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗುತ್ತೆ. ಹಾಗೆ ಫ್ಲೈಟ್ ಫೆಸಿಲಿಟೀಸ್ ನಿಮ್ಗೆ 26 ಕಿಲೋಮೀಟರ್ಗಳಷ್ಟು ದೂರವಿರುವ ಮೆಹಸಾನಾ ಏರ್ಪೋರ್ಟ್ ಅಲ್ಲಿ ಸಿಗತ್ತೆ. ಅಲ್ಲಿಂದ ನೀವು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಮೊಧೇರಾ ಸನ್ ಟೆಂಪಲ್ ಅನ್ನ ರೀಚ್ ಆಗಬಹುದು. ಈ ಸೂರ್ಯ ದೇವಾಲಯಕ್ಕೆ ಮೊಧೇರಾ ಸನ್ ಟೆಂಪಲ್ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ಇದು ಮೊಧೇರಾ ಅನ್ನೋ ಒಂದು ಹಳ್ಳಿಯಲ್ಲಿ ಇರೋದ್ರಿಂದ. ಈ ದೇವಸ್ಥಾನವನ್ನ 11ನೇ ಶತಮಾನದಲ್ಲಿ ಚಾಳುಕ್ಯರ ರಾಜವಂಶದ ರಾಜರಾಗಿರುವ 1ನೇ ಭೀಮದೇವ್ ಅವರು ಕಟ್ಟಿಸಿರೋದು.
ಈ ದೇವಸ್ಥಾನವನ್ನ ನಾವು ಮರುಗುರ್ಜರ ಸ್ಟೈಲ್ ಅಲ್ಲಿ ಕಾಣಬಹುದು. ಹಾಗೆ ಈ ದೇವಸ್ಥಾನನ ಸ್ಯಾಂಡ್ ಸ್ಟೋನ್ ಇಂದ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಅಂದ್ರೆ, ಈ ದೇವಸ್ಥಾನದ ಮುಖ್ಯ ದೇವರನ್ನ ಪ್ಯೂರ್ ಗೋಲ್ಡ್ ಅಲ್ಲಿ ಮಾಡಲಾಗಿತ್ತಂತೆ. ಹಾಗೆ ಆ ದೇವರಿಗೆ ವಜ್ರ ವೈಡೂರ್ಯಗಳಿಂದ ಅಲಂಕಾರ ಮಾಡಲಾಗಿತ್ತಂತೆ. ಅದೇ ಮುಖ್ಯ ದೇವರ ಪಾದದಡಿಯಲ್ಲಿ ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಹಾಗೂ ವಜ್ರ ವೈಡೂರ್ಯಗಳನ್ನೆಲ್ಲ ಸಂಗ್ರಹಿಸಿ ಇಡ್ತಿದ್ರಂತೆ. ಈಗಲೂ ಈ ದೇವಸ್ಥಾನದ ಅಂಡರ್ ಗ್ರೌಂಡ್ಸ್ ಅಲ್ಲಿ ಚಾಳುಕ್ಯರ ರಾಜವಂಶರು ಗುಟ್ಟಾಗಿ ಇದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೆ ಈ ದೇವಸ್ಥಾನವನ್ನ ಸ್ಕಂದ ಪುರಾಣ ಮತ್ತು ಬ್ರಹ್ಮ ಪುರಾಣಗಳಲ್ಲಿ ದಾಖಲಿಸಿದ್ದಾರೆ. ಈ ದೇವಸ್ಥಾನವನ್ನ ಮುಸಲ್ಮಾನರು ಆಕ್ರಮಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1025 ಅಲ್ಲಿ ಗಜ್ನಾವಿಡ್ ಸಾಮ್ರಾಜ್ಯದ ಸುಲ್ತಾನರಾದ ಮಹಮೂದ್ ಗಜ್ನವಿ ಅವರು ಈ ಮೊಧೆರಾ ಸೂರ್ಯ ದೇವಾಲಯವನ್ನ ಅಟ್ಯಾಕ್ ಮಾಡಿಸ್ತಾರೆ. ನಂತರ ಈ ದೇವಾಲಯವನ್ನ ಅಲಾವುದ್ದೀನ್ ಖಿಲ್ಜಿ ಸಹ ಅಟ್ಯಾಕ್ ಮಾಡಿಸಿದ್ರು ಅಂತ ಹೇಳಲಾಗುತ್ತೆ. ಈ ಅಟ್ಯಾಕಿಂಗ್ ಪೀರಿಯಡ್ಸ್ ಅಲ್ಲೇ ಚಿನ್ನದಿಂದ ಮಾಡಲ್ಪಟ್ಟ ಸೂರ್ಯ ದೇವರ ಮುಖ್ಯ ವಿಗ್ರಹವನ್ನ ಕಳ್ತನ ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ 52 ಕಂಬಗಳನ್ನ ನಾವು ಕಾಣಬಹುದು. ಈ 52 ಅನ್ನೋದು ವರ್ಷದ 52 ವಾರಗಳನ್ನ ಸೂಚಿಸುತ್ತೆ. ಹಾಗೆ ಈ ದೇವಸ್ಥಾನ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹತ್ರ ಲೊಕೇಟ್ ಆಗಿದೆ ಅಂತ ಹೇಳಲಾಗುತ್ತೆ. ಈ ಟ್ರಾಪಿಕ್ ಆಫ್ ಕ್ಯಾನ್ಸರಿನ ಸ್ಪೆಷಾಲಿಟಿ ಏನು ಅಂದ್ರೆ, ಸೂರ್ಯನ ಕಿರಣಗಳು ಈ ದೇವಸ್ಥಾನದ ಮೇಲೆ ಜಾಸ್ತಿ ಬೀಳುತ್ತಂತೆ. ಹಾಗೆ ಸೂರ್ಯನ ಕಿರಣಗಳು ಈ ದೇವಸ್ಥಾನದ ಮೇಲೆ ಡೈರೆಕ್ಟ್ ಆಗಿ ಬೀಳುತ್ತಂತೆ. ಹಾಗೆ ಈ ದೇವಸ್ಥಾನದಲ್ಲಿ ಕಮಲದ ದಳಗಳ ಮೇಲೆ ಆನೆಗಳ ಕೆತ್ತನೆಗಳನ್ನ ಕಾಣಬಹುದು ನಾವು. ಇದನ್ನ ಗಜಪೇಟಿಕ ಅಂತ ಕರೀತಾರೆ. ಇಲ್ಲಿ ಕರೆಕ್ಟ್ ಆಗಿ 365 ಆನೆಗಳ ಕೆತ್ತನೆಗಳು ಇದೆ. ಈ 365 ವರ್ಷದಲ್ಲಿರುವ 365 ದಿನಗಳನ್ನ ಸೂಚಿಸುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ನೀವು ರಾಮಕುಂಡ್ ಅಂತ ಒಂದು ಕೊಳವನ್ನ ನೋಡಬಹುದು. ಇದಕ್ಕೆ ರಾಮಕುಂಡ್ ಅಂತ ಯಾಕೆ ಕರೀತಾರೆ ಅಂದ್ರೆ, ರಾವಣನನ್ನ ವಧೆ ಮಾಡಿ ರಾಮ ಸೀತೆ ಇಲ್ಲಿ ಬಂದು ನೆಲೆಸಿದ್ರಂತೆ. ಅದಕ್ಕೆ ಇದನ್ನ ರಾಮಕುಂಡ್ ಅಂತ ಕರೀತಾರೆ. ಹಾಗೆ ಈ ಕುಂಡದ ಹತ್ರ ಮೆಟ್ಲುಗಳಿವೆ. ಆ ಮೆಟ್ಲುಗಳಲ್ಲೆಲ್ಲ ಒಟ್ಟು 108 ಚಿಕ್ಕ ಚಿಕ್ಕ ಗುಡಿಗಳಿವೆ, ದೇವರ ಗುಡಿಗಳು. ಈ ಪುಟ್ಪುಟಾಣಿ ಗುಡಿಗಳಲ್ಲಿ ದೇವರನ್ನ ಕೆತ್ತನೆ ಮಾಡಿದ್ದಾರೆ. 108 ಸಹ ಇಲ್ಲಿ ಇವಾಗಿಲ್ಲ, ಆದ್ರೆ ಈಗಲೂ ಸಹ ಸ್ವಲ್ಪ ಸಣ್ಣ ಸಣ್ಣ ಗುಡಿಗಳನ್ನ ನಾವು ಕಾಣಬಹುದು. ಹಾಗೆ ಇಲ್ಲಿ ಎವ್ರಿ ಇಯರ್ ಜಾನ್ವರಿ ಟೈಮ್ ಅಲ್ಲಿ ಮೊಧೆರಾ ಡ್ಯಾನ್ಸ್ ಫೆಸ್ಟಿವಲ್ ಅಂತ ನಡೆಯುತ್ತೆ. ಅದು ದೊಡ್ಡ ಜಾತ್ರೆ ತರನೇ ಅನ್ಬಹುದು. ಇದು ತುಂಬಾನೇ ಸುಂದರವಾಗಿರುತ್ತೆ. ಎಷ್ಟೋ ಡ್ಯಾನ್ಸರ್ಸ್ ಬಂದಿರ್ತಾರೆ. ಹಾಗೆ ಇಲ್ಲಿ ವಿವಿಧ ರೀತಿಯ ಡ್ಯಾನ್ಸ್ ಗಳನ್ನ ಮಾಡ್ತಾರೆ. ಇದನ್ನ ರಾತ್ರಿ ಹೊತ್ತು ಹೋಗಿ ನೋಡೋದು ತುಂಬಾನೇ ಉತ್ತಮ. ಆಗಂತೂ ತುಂಬಾನೇ ಚೆನ್ನಾಗಿರುತ್ತೆ, ಲೈಟ್ಸ್ ತುಂಬಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಹಾಗೆ ಈಗ ಈ ದೇವಸ್ಥಾನವನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ನೋಡ್ಕೋತಾ ಇದ್ದಾರೆ. ಈ ದೇವಸ್ಥಾನವನ್ನ ವಿಸಿಟ್ ಮಾಡಿದಾಗ ನೀವು ಎಂಟ್ರಿ ಟಿಕೆಟ್ಸ್ ಅನ್ನ ಕಟ್ಟಬೇಕಾಗತ್ತೆ. ಇಂಡಿಯನ್ಸ್ಗೆ 25 ರೂಪಾಯಿ, ಹಾಗೆ ಫಾರಿನರ್ಸ್ ಬಂದ್ರೆ 300 ರೂಪಾಯಿ. ಹಾಗೆ ನೀವು ಈ ಟೆಂಪಲ್ ಹತ್ರನೇ ರೂಮ್ಸ್ ಅನ್ನ ಸಹ ಬುಕ್ ಮಾಡ್ಕೋಬಹುದು. ವಿತ್ ಇನ್ 1 ಕಿಲೋಮೀಟರ್ ಸನ್ರೈಸ್ ರೆಸಾರ್ಟ್ ಅಂತ ಇದೆ. ಇಲ್ಲಿ ಪರ್ ಡೇ 3200 ಚಾರ್ಜ್ ಮಾಡ್ತಾರೆ. ಇಲ್ಲಾಂದ್ರೆ ಇಲ್ಲಿಂದ 14 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮ್ಗೆ ಬೆಚಾರ್ಜಿ ಅಂತ ಒಂದು ಪ್ಲೇಸ್ ಸಿಗತ್ತೆ. ಅಲ್ಲಿ ಡಾಲ್ಫಿನ್ ಹೋಟೆಲ್ ಅಂತ ನೀವು ಬುಕ್ ಮಾಡ್ಕೋಬಹುದು. ಅವರು 2250 ಚಾರ್ಜ್ ಮಾಡ್ತಾರೆ. ಹಾಗೆ ಬೆಚಾರ್ಜಿಯಲ್ಲೇ ನೀವು ಹೋಟೆಲ್ ರಾಧೆ ಅಂತಾನು ನೋಡಬಹುದು. ಅಲ್ಲಿ ಸುಮಾರು 2050 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಕೋನಾರ್ಕ್ ಸೂರ್ಯ ದೇವಾಲಯ. ಈ ದೇವಾಲಯ ಒಡಿಸಾದ ಪುರಿ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು. ಈ ಟೆಂಪಲ್ ಅನ್ನ ನೀವು ಸೆಪ್ಟೆಂಬರ್ ಟು ಮಾರ್ಚ್ ಟೈಮ್ ಅಲ್ಲಿ ನೋಡಬಹುದು. ಯಾಕಂದ್ರೆ ಆಗ ಅಷ್ಟು ಬಿಸಿಲಿರಲ್ಲ, ನೀವು ಟೆಂಪಲ್ ಅನ್ನ ಆರಾಮ್ಸೆ ಕಂಪ್ಲೀಟ್ ಆಗಿ ನೋಡಬಹುದಾಗತ್ತೆ. ಈ ದೇವಸ್ಥಾನವನ್ನ 13ನೇ ಶತಮಾನದಲ್ಲಿ ಈಸ್ಟರ್ನ್ ಗಂಗಾ ರಾಜವಂಶದ 1ನೇ ನರಸಿಂಹದೇವ ಅವರು ಕಟ್ಸಿರೋದು. ಈ ದೇವಸ್ಥಾನದ ಅರ್ಥ ತಿಳ್ಕೊಳ್ಳೋಣ ಬನ್ನಿ. ಕೋನ ಅಂದ್ರೆ ಕಾರ್ನರ್ ಅಂತ, ಅಂದ್ರೆ ಮೂಲೆ ಅಂತ, ಮತ್ತು ಆರ್ಕ ಅಂದ್ರೆ ಸೂರ್ಯ. ಹಾಗೆ ಈ ದೇವಸ್ಥಾನದಲ್ಲಿ ನಮ್ಮ ಜೀವನಕ್ಕೆ ಬೇಕಾಗುವಂತಹ ಅತ್ಯಂತ ಅಮೂಲ್ಯವಾದಂತಹ ವಿಷಯಗಳನ್ನ ಸಹ ತಿಳ್ಕೊಳ್ಬಹುದು. ಹಾಗೆ ಇಲ್ಲಿ ಸೂರ್ಯ 3 ಮೂರ್ತಿಗಳಲ್ಲಿ ಕಾಣಿಸ್ತಾನಂತೆ. ಒಂದನೆಯದ್ದು ಬೆಳಗಿನ ಸೂರ್ಯ. ಈ ಸೂರ್ಯನ ವಿಗ್ರಹ ನಗುಮುಖದಲ್ಲಿ ಇರುತ್ತೆ. ಮತ್ತು ಮಧ್ಯಾಹ್ನದ ಸೂರ್ಯ, ಈ ವಿಗ್ರಹ ಸ್ವಲ್ಪ ಗಂಭೀರವಾಗಿ ಕಾಣುತ್ತಂತೆ. ಹಾಗೆ 3ನೇದ್ದು ಅಸ್ತಮವಾಗುವ ಸೂರ್ಯ. ಈ ವಿಗ್ರಹದಲ್ಲಿ ಸೂರ್ಯ ನೆಮ್ಮದಿಯಿಂದ ಸಂತೃಪ್ತನಾಗಿ ಕಾಣುವಂತೆ ಇರುತ್ತೆ. ಅಂದ್ರೆ ಇದು ಒಬ್ಬ ಮನುಷ್ಯ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯವನ್ನ ದಾಟ್ಲೇಬೇಕಾಗತ್ತೆ ಅಂತ
ಹೇಳುತ್ತೆ. ಹಾಗೆ ಈ ದೇವಸ್ಥಾನ ನಿರ್ಮಾಣ ಆಗ್ಲಿಕ್ಕೆ ಒಂದು ಹಿಸ್ಟ್ರಿನೇ ಇದೆ. ಒಂದ್ ದಿವಸ ಶ್ರೀಕೃಷ್ಣನ ಮಗ ಸಾಂಬ ಕುಷ್ಠರೋಗಕ್ಕೆ ತುತ್ತಾಗ್ತಾನಂತೆ. ಇದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಅಂತಾನೆ ಸಾಂಬ ಈ ಕೊನಾರ್ಕ್ ದೇವಾಲಯದ ಹತ್ರ ಇರೋ ಚಂದ್ರಭಾಗ ನದಿಯ ದಟದ ಹತ್ರ ಸೂರ್ಯಾರಾಧನೆಯನ್ನ ಮಾಡ್ತಾನಂತೆ. ಹಾಗೆ ಕೆಲವೇ ವರ್ಷಗಳಲ್ಲಿ ಅವನ ಕಾಯಿಲೆ ಸಂಪೂರ್ಣವಾಗಿ ವಾಸಿಯಾಗೋಗತ್ತೆ. ಹಾಗೆ ಅವನು ನದಿಯಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಸೂರ್ಯನ ವಿಗ್ರಹ ಒಂದು ಸಿಗತ್ತಂತೆ. ಆ ವಿಗ್ರಹವನ್ನ ತಂದು ಇದೇ ಕೊನಾರ್ಕ್ ದೇವಾಲಯದ ಹತ್ರ ಒಂದು ಆಲಯವನ್ನ ನಿರ್ಮಾಣ ಮಾಡಿದ್ನಂತೆ. ನಂತರ ಏನಾಗತ್ತೆ ಅಂದ್ರೆ 13ನೇ ಶತಮಾನದ ಗಂಗರ ಅರಸನಾದ ನರಸಿಂಹ ದೇವರಿಗೆ ದೃಷ್ಟಿದೋಷ ಉಂಟಾಗತ್ತಂತೆ. ಆಗ ಅವರ ರಾಜಗುರುಗಳು ಒಂದು ಸೂರ್ಯನ ದೇವಾಲಯವನ್ನ ಕಟ್ಸು ಅಂತ ಹೇಳ್ತಾರಂತೆ. ಆಗ ನರಸಿಂಹದೇವ ಇದೇ ಚಂದ್ರಭಾಗ ನದಿಯ ದಟದಲ್ಲಿದ್ದ ಸಾಂಬ ನಿರ್ಮಾಣ ಮಾಡಿದಂತಹ ಒಂದು ಸೂರ್ಯ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿಸ್ತಾ ಅಂತ ಹೇಳಲಾಗತ್ತೆ. ಈ ದೇವಸ್ಥಾನದಲ್ಲಿರುವ ಮೂಲ ವಿಗ್ರಹ ಗಾಳಿಯಲ್ಲಿ ತೇಲ್ತಾ ಇತ್ತಂತೆ. ಅದು ಹೇಗೆ ಅಂದ್ರೆ ಈ ದೇವಸ್ಥಾನದ ಗೋಪುರಕ್ಕೆ ಮ್ಯಾಗ್ನೆಟ್ ಅನ್ನ ಜೋಡಿಸಲಾಗಿತ್ತಂತೆ. ಅದರಿಂದಾನೇ ಈ ದೇವಾಲಯದ ವಿಗ್ರಹ ತೇಲ್ತಾ ಇತ್ತಂತೆ. ಆ ಮ್ಯಾಗ್ನೆಟ್ ಸಮುದ್ರದಲ್ಲಿ ಬರ್ತಿದ್ದಂತಹ ಪೋರ್ಚುಗೀಸ್ ಅವರ ಡೈರೆಕ್ಷನ್ಸ್ ಅನ್ನೆಲ್ಲ ಮಿಸ್ಲೀಡ್ ಮಾಡ್ತಾ ಇತ್ತಂತೆ. ಅದಕ್ಕೆ ಪೋರ್ಚುಗೀಸ್ ಈ ಮ್ಯಾಗ್ನೆಟ್ ಅನ್ನ ಡೆಸ್ಟ್ರಾಯ್ ಮಾಡಿಸಿದ್ರು ಅಂತ ಹೇಳಲಾಗತ್ತೆ. ಈ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಮನುಷ್ಯನ ಮೇಲೆ ಕುಳಿತಿರೋ ಆನೆ ಮತ್ತು ಆ ಆನೆಯನ್ನ ಮಣಸಿರುವಂತಹ ಸಿಂಹದ ಕೆತ್ತನೆಗಳನ್ನ ನೋಡ್ತೀವಿ. ಇಲ್ಲಿ ಆನೆ ಶ್ರೀಮಂತಿಕೆಯ ಸಂಕೇತ ಮತ್ತು ಸಿಂಹ ಬಲದ ಸಂಕೇತ. ಇವೆರಡರ ಮದ ತುಂಬಿರುವ ಒಬ್ಬ ಮನುಷ್ಯ ನಾಶವಾಗ್ತಾನೆ ಅನ್ನೋದೇ ಇದರ ಅರ್ಥ. ಈ ದೇವಸ್ಥಾನವನ್ನ ನಾಗರ ಸ್ಟೈಲ್ ಮತ್ತು ಕಳಿಂಗ ಸ್ಟೈಲ್ ಅಲ್ಲಿ ಕಟ್ಟಲಾಗಿದೆ. ಹಾಗೆ ಇದು ಸ್ಕ್ವೇರ್ ಶೇಪ್ ಅಲ್ಲಿ ಕಾಣುತ್ತೆ. ಈ ದೇವಸ್ಥಾನದಲ್ಲಂತೂ ಕುದುರೆಯ ರಥದ ಅದ್ಭುತ ಕೆತ್ತನೆಗಳನ್ನ ಕಾಣಬಹುದು. ಈ ಟೆಂಪಲ್ ಅನ್ನ ಕ್ಲೋರೈಟ್, ಕಾಂಡಲೈಟ್ ಮತ್ತು ಲ್ಯಾಟರೈಟ್ ಅಂತಹ ಕಲ್ಲುಗಳಿಂದ ಕಟ್ಟಲಾಗಿದೆ. ಈ ದೇವಸ್ಥಾನನ 14th ಮತ್ತು 15th ಸೆಂಚುರಿಗಳಲ್ಲಿ ಮುಸ್ಲಿಂ ಸೈನಿಕರು ಹಾಳ್ ಮಾಡಿದ್ರು ಅಂದ್ರೆ ಕೆಡವಿದ್ರು ಅಂತ ಹೇಳಲಾಗತ್ತೆ. ಈ ದೇವಸ್ಥಾನದಲ್ಲಿ ಕೆತ್ತಲಾಗಿರುವ ರಥಗಳಿಗೆ 12 ಚಕ್ರಗಳನ್ನ ಕೆತ್ತಿದಾರಂತೆ. ಹಾಗೆ ಈ 12 ಚಕ್ರಗಳು ಒಂದೊಂದು ಸಹ 12 ಫೀಟ್ ಡಯಾಮೀಟರ್ಸ್ ಅಲ್ಲೇ ಇದೆಯಂತೆ. ಹಾಗೆ ಇದು 12 ತಿಂಗಳುಗಳನ್ನ ರೆಪ್ರೆಸೆಂಟ್ ಮಾಡತ್ತೆ. ಹಾಗೆ ಈ ಚಕ್ರಗಳಿಗೆ 8 ಕಡ್ಡಿಗಳನ್ನ ಕೆತ್ತಲಾಗಿದೆ. ಈ 8 ಅನ್ನೋದು ನಮ್ಮ ದಿನನಿತ್ಯದ ಮಧ್ಯಂತರಗಳನ್ನ ಸೂಚಿಸುತ್ತಂತೆ. ಹಾಗೆ ಇಲ್ಲಿ 7 ಕುದುರೆಗಳನ್ನ ಕೆತ್ತನೆ ಮಾಡಿದ್ದಾರೆ. ಇದು ವಾರದ 7 ದಿನಗಳನ್ನ ಸೂಚಿಸುತ್ತೆ. ಹಾಗೆ ಇಲ್ಲಿ ಅದ್ಭುತವಾದಂತಹ 12 ಅಡಿ ಎತ್ತರದ ಸೂರ್ಯನ ಕೆತ್ತನೆಯನ್ನ ಕಾಣಬಹುದು. ಹಾಗೆ ಈ ದೇವಾಲಯವನ್ನ ಕಟ್ಟಿಸಿದ 1ನೇ ನರಸಿಂಹದೇವ ಅವರ ಕೆತ್ತನೆ ಸಹ ಮಾಡಿದ್ದಾರೆ ಮತ್ತು ನಮ್ಮ ದೇಶೀಯ ಜೀವನವನ್ನು ಸಹ ಇಲ್ಲಿ ಕೆತ್ತಲಾಗಿದೆ. ಹಾಗೆ ಒಂದಷ್ಟು ಕಾಮ ಪ್ರಚೋದಕ ಕೆತ್ತನೆಗಳು ಮತ್ತು ಸಿಂಹದ ಕೆತ್ತನೆಗಳು ಮತ್ತು ಆನೆಗಳು, ಕುದುರೆಗಳ ಕೆತ್ತನೆಗಳನ್ನ ಕಾಣಬಹುದು. ಈ ದೇವಸ್ಥಾನವನ್ನ ಪೂರ್ವ ಮುಖಕ್ಕೆ ಕಟ್ಟಲಾಗಿದೆ. ಅದಕ್ಕೆ ಇಲ್ಲಿನ ಮೇನ್ ಎಂಟ್ರೆನ್ಸ್ ಗೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಬಂದು ಬೀಳುತ್ತೆ. ಹಾಗೆ ಇಲ್ಲಿರುವ ರಥದ ಚಕ್ರಗಳನ್ನ ನೋಡ್ಕೊಂಡೇನೆ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದಂತೆ. ಅದಕ್ಕೆ ಈ ಅದ್ಭುತವಾದ ಬ್ರಿಲಿಯಂಟ್ ಶಿಲ್ಪಕಲೆಗಳನ್ನ ಕಣ್ತುಂಬಿಸ್ಕೊಳ್ಳಿಕ್ಕೆ ನೀವು ಕೊನಾರ್ಕ್ ಸೂರ್ಯ ದೇವಾಲಯಕ್ಕೆ ಒಂದ್ಸಲ ಆದ್ರೂ ವಿಸಿಟ್ ಮಾಡ್ಲೇಬೇಕು. ಇಲ್ಲಿಗೆ ಹೋದಾಗ ನೀವು ಗೈಡ್ಸ್ ಅನ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ವಿತೌಟ್ ಗೈಡ್ ನಿಮ್ಗೆ ಏನು ಅರ್ಥ ಆಗಲ್ಲ. ಗೈಡ್ ಗಳಿಗೆ ಅಟ್ಲೀಸ್ಟ್ 150 ಇಂದ 200 ವರೆಗೂ ಚಾರ್ಜ್ ಮಾಡ್ತಾರೆ. ಹಾಗೆ ಇಲ್ಲಿ ಎಂಟ್ರಿ ಫೀಸ್ ಬಂದು ಇಂಡಿಯನ್ಸ್ಗೆ 40 ರೂಪಾಯಿ ಇರುತ್ತೆ ಮತ್ತು ಫಾರಿನರ್ಸ್ಗೆ 600 ರೂಪಾಯಿ. ಹಾಗೆ ಕೊನಾರ್ಕ್ ಸನ್ ಟೆಂಪಲ್ ಇಂದ 3.5 ಕಿಲೋಮೀಟರ್ ದೂರವಷ್ಟೇ ಇರುವ ಚಂದ್ರಭಾಗ ಬೀಚ್ಗೂ ಸಹ ನೀವು ವಿಸಿಟ್ ಮಾಡಬಹುದು. ಅಲ್ಲೂ ಸಹ ನೀವು ಚೆನ್ನಾಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬಹುದು. ಕೊನಾರ್ಕ್ ಸನ್ ಟೆಂಪಲ್ ಇಂದ 35 ಕಿಲೋಮೀಟರ್ ಗಳಷ್ಟು ದೂರವಿರುವ ಪುರಿ ರೈಲ್ವೆ ಸ್ಟೇಷನ್ ಗೆ ನೀವು ಟ್ರೈನ್ ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೋಬಹುದು. ಹಾಗೆ ಪುರಿಯಲ್ಲೇ ನಿಮ್ಗೆ ಬಸ್ ಟಿಕೆಟ್ಸ್ ಸಹ ಅವೈಲೇಬಲ್ ಇರುತ್ತೆ ಮತ್ತು 64 ಕಿಲೋಮೀಟರ್ ಗಳಷ್ಟು ದೂರವಿರುವ ಬಿಜು ಪಟ್ನಾಯಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ನೀವು ಫ್ಲೈಟ್ ಟಿಕೆಟ್ಸ್ ಅನ್ನು ಸಹ ಬುಕ್ ಮಾಡಿಕೊಂಡು ಬರಬಹುದು. ಪರ್ಟಿಕ್ಯುಲರ್ ಟ್ರಾನ್ಸ್ಪೋರ್ಟೇಷನ್ಸ್ ಪ್ರಕಾರ ಅಲ್ಲಿ ಇಳಿದು ನೀವು ಕೊನಾರ್ಕ್ ಸನ್ ಟೆಂಪಲ್ ಗೆ ಲೋಕಲ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸಬಹುದು. ಈ ಸೂರ್ಯ ದೇವಾಲಯವನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಅಟ್ಲೀಸ್ಟ್ 2 ಅವರ್ಸ್ ಬೇಕಾಗತ್ತೆ. ಇಲ್ಲೇ ತುಂಬಾ ಹತ್ರದಲ್ಲೇ ಸ್ಟೇ ಮಾಡ್ಲಿಕ್ಕೆ ನಿಮ್ಗೆ ಹೋಟೆಲ್ಸ್ ಸಹ ಇದೆ. OTDC ಯಾತ್ರಿ ನಿವಾಸ್ ಅಂತ, ಇದು ವಿತಿನ್ 1 ಕಿಲೋಮೀಟರ್ ಅಲ್ಲೇ ನಿಮ್ಗೆ ಸಿಕ್ಬಿಡತ್ತೆ. ಹಾಗೆ ಇಲ್ಲಿ ಚಾರ್ಜಸ್ ಪರ್ ಡೇ 2500 ರೇಂಜ್ ಅಲ್ಲಿ ಇದೆ. ಮತ್ತೊಂದು ಲಾಡ್ಜ್ ವಿತಿನ್ 1 ಕಿಲೋಮೀಟರ್ ಅಲ್ಲೇ ಇದೆ, ಲಾವಣ್ಯ ಲಾಡ್ಜ್ ಅಂತ.
ನೀವು ಇವ್ರದೇ ಲಾಡ್ಜ್ ಬುಕಿಂಗ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ರೂಮ್ ಬುಕ್ ಮಾಡ್ಕೊಂಡ್ರೆ ಕೇವಲ 750 ರುಪೀಸ್ ಆಗತ್ತೆ ಪರ್ ಡೇ. ಇಲ್ಲಾಂದ್ರೆ ನೀವು ಬೇರೆ ರೂಮ್ ಬುಕಿಂಗ್ ವೆಬ್ಸೈಟ್ಸ್ ಹೋಗ್ಬಿಟ್ಟು ಬುಕ್ ಮಾಡ್ಕೋಬಹುದು. ಅಲ್ಲಿ 1700 ರೇಂಜ್ ಅಲ್ಲಿ ಇರುತ್ತೆ. ಹಾಗೆ 1.2 ಕಿಲೋಮೀಟರ್ ದೂರದಲ್ಲಿರುವ ಪಗೋಡಾ ಇನ್ ಕೊನಾರ್ಕ್ ರೂಮ್ಗೆ ಸಹ ನೀವು ವಿಸಿಟ್ ಮಾಡಬಹುದು. ಹಾಗೆ ಇಲ್ಲಿ ಚಾರ್ಜಸ್ 1500 ರೇಂಜ್ ಅಲ್ಲಿ ಇರುತ್ತೆ. ಕತಾರ್ಮಲ್ ಸೂರ್ಯ ದೇವಾಲಯ. ಈ ದೇವಸ್ಥಾನ ಇರೋದು ಉತ್ತರಾಖಂಡಿನ ಅಲ್ಮೋರಾ ಡಿಸ್ಟ್ರಿಕ್ಟ್ ಅಲ್ಲಿ. ಈ ದೇವಸ್ಥಾನವನ್ನ ವಿಸಿಟ್ ಮಾಡ್ಲಿಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ನೀವು ಯಾವುದೇ ಸೀಸನ್ ನಲ್ಲಿ ಹೋಗಿ ಇದನ್ನ ವಿಸಿಟ್ ಮಾಡಬಹುದು. ಈ ದೇವಸ್ಥಾನವನ್ನ ಹಿಂದೂ ರಾಜ್ಪುತ್ ರಾಜವಂಶವಾಗಿರುವ ಕತ್ಯೂರಿ ರಾಜರಲ್ಲಿ ಒಬ್ಬರಾಗಿರುವ ಕತಾರ್ಮಲ ಅನ್ನೋರು ಕಟ್ಸಿದ್ದಂತೆ. ಅದಕ್ಕೆ ಈ ದೇವಾಲಯಕ್ಕೂ ಸಹ ಕತಾರ್ಮಲ್ ಸೂರ್ಯ ದೇವಾಲಯ ಅಂತ ಹೆಸರಿಟ್ಟಿದ್ದಾರೆ. ಈ ದೇವಸ್ಥಾನವನ್ನ ಕ್ವರೀಡ್ ಸ್ಟೋನ್ಸ್ ಇಂದ ಕಟ್ಟಲಾಗಿದೆಯಂತೆ. ಅಂದ್ರೆ ಆ ಜಾಗವನ್ನ ಅಗದಾಗ ಸಿಗುವ ಕಲ್ಲುಗಳಿಂದಾನೇ ಈ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ. ಅಂದ್ರೆ ಆ ಜಾಗದಲ್ಲಿ ಸಿಗುವ ಲೋಕಲ್ ಸ್ಟೋನ್ ಅಂತ ಹೇಳ್ಬಹುದು. ಇದು ಒಂದು ಗ್ರಾನೈಟ್ ಸ್ಟೋನ್ ಆಗಿದೆ. ಈ ದೇವಸ್ಥಾನವನ್ನ ನಾವು ಹೂನಾ ಆರ್ಕಿಯಾಲಜಿಕಲ್ ಸ್ಟೈಲ್ ಅಲ್ಲಿ ನೋಡಬಹುದು. ಹಾಗೆ ಈ ದೇವಸ್ಥಾನಕ್ಕೆ ಸ್ವಲ್ಪ ರೋಮನ್ ಟಚ್ ಅನ್ನ ಕೊಟ್ಟಿದ್ದಾರೆ. ಈ ದೇವಸ್ಥಾನನ 9ನೇ ಶತಮಾನದಲ್ಲಿ ಕಟ್ಟಿದಂತೆ. ನಂತರ 10ನೇ ಶತಮಾನದಲ್ಲಿ ಈ ದೇವಸ್ಥಾನದ ಮುಖ್ಯ ವಿಗ್ರಹವನ್ನ ಕಳ್ತನ ಮಾಡ್ಬಿಟ್ರಂತೆ. ಹಾಗೆ ಈ ದೇವಸ್ಥಾನದಲ್ಲಿ ತುಂಬಾ ಬೃಹತ್ ಗಾತ್ರದ ಕೆತ್ತನೆ ಮಾಡಿದ್ದ ಮರದ ಬಾಗಿಲುಗಳು ಇದ್ವಂತೆ. ಅದನ್ನ ನ್ಯಾಷನಲ್ ಮ್ಯೂಸಿಯಂ ಆಫ್ ಡೆಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಲಾಗಿತ್ತಂತೆ. ಯಾಕಂದ್ರೆ ಅದನ್ನು ಕದ್ಕೊಂಡು ಹೋಗ್ಬಿಡ್ಬಾರ್ದು ಯಾರು ಅಂತ. ಹಾಗೆ ಈ ಸೂರ್ಯ ದೇವರ ದೇವಸ್ಥಾನದಲ್ಲಿ 44 ಸಣ್ಣ ಸಣ್ಣ ಗುಡಿಗಳನ್ನ ಕಟ್ಟಲಾಗಿದೆ. ಹಾಗೆ ಆ ಗುಡಿಗಳಲ್ಲಿ ಎಷ್ಟೋ ಬೇರೆ ಬೇರೆ ದೇವರುಗಳನ್ನ ಕೆತ್ತನೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಶಿವ ಪಾರ್ವತಿ ಅಥವಾ ಲಕ್ಷ್ಮೀ ನಾರಾಯಣ ಈ ರೀತಿ. ಇಲ್ಲಿರುವ ಮುಖ್ಯ ಸೂರ್ಯ ದೇವರನ್ನ ಬುರ್ಹಾದೀತ ಅಥವಾ ವೃದ್ಧಾದಿತ್ಯ ಅಂತ ಕರೆಯಲಾಗತ್ತಂತೆ. ಯಾಕಂದ್ರೆ ಇದೂ ಸಹ ಸೂರ್ಯನ ಹೆಸರುಗಳೇ. ಹಾಗೆ ಈ ದೇವಸ್ಥಾನವನ್ನ 1958 ಇಂದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಕಾಪಾಡ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಒಂದು ರೇರ್ ಬ್ಯೂಟಿ ಅಂತಾನೆ ಬಿರುದಿದೆ. ಯಾಕಂದ್ರೆ ಇಲ್ಲಿರುವ ಕೆತ್ತನೆಗಳು ಅಷ್ಟು ಅದ್ಭುತವಾಗಿ ಇರ್ತಾವಂತೆ. ಈ ದೇವಸ್ಥಾನವನ್ನ ನೋಡ್ಲಿಕ್ಕೆ ಎಂಟ್ರಿ ಫೀಸ್ ಏನು ಇರೋದಿಲ್ಲ, ಫ್ರೀ ಇರತ್ತೆ. ಹಾಗೆ ಈ ಟೆಂಪಲ್ ಅನ್ನ ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಅಟ್ಲೀಸ್ಟ್ 2 to 3 ಅವರ್ಸ್ ಬೇಕಾಗತ್ತೆ. ಈ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಸ್ ಫೆಸಿಲಿಟೀಸ್ ಅಷ್ಟಿಲ್ಲ, ತುಂಬಾ ಕಷ್ಟ ಆಗತ್ತೆ. ಆದಷ್ಟು ಬಸ್ ಅನ್ನ ಅವಾಯ್ಡ್ ಮಾಡಿ. ಇಲ್ಲಿಗೆ ನೀವು ಟ್ರೈನ್ ಮೂಲಕ ಬರಬಹುದು. ಅಂದ್ರೆ ನೀವು ಕಾಠ್ಗೋದಾಮ್ ರೈಲ್ವೆ ಸ್ಟೇಷನ್ಗೆ ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಈ ಕಾಠ್ಗೋದಾಮ್ ರೈಲ್ವೆ ಸ್ಟೇಷನ್ ಇಂದ ನೀವು ನೆಕ್ಸ್ಟ್ ಉತ್ತರಾಖಂಡಿನ ಅಲ್ಮೋರಾ ಡಿಸ್ಟ್ರಿಕ್ಟ್ ಗೆ ಹೋಗ್ಬೇಕಾಗತ್ತೆ. ಅಲ್ಲಿಗೆ ಹೋಗಕ್ಕೆ ನಿಮ್ಗೆ 82 ಕಿಲೋಮೀಟರ್ಸ್ ಆಗುತ್ತೆ. ನೀವು ರೈಲ್ವೆ ಸ್ಟೇಷನ್ ಇಂದ ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಅಲ್ಲಿಗೆ ಹೋಗಬಹುದು. ನಂತರ ಅಲ್ಮೋರಾ ಡಿಸ್ಟ್ರಿಕ್ಟ್ ಇಂದ ನೀವು ಮತ್ತೊಂದು ಲೋಕಲ್ ಟ್ರಾನ್ಸ್ಪೋರ್ಟ್ ತಗೊಂಡು ಕತಾರ್ಮಲ್ ಸನ್ ಟೆಂಪಲ್ ನ ರೀಚ್ ಮಾಡಬಹುದು. ಅದು ಕೇವಲ 17 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ. ಅಥವಾ ನೀವು ಪಟ್ನಾನಗರ್ ಏರ್ಪೋರ್ಟ್ ಗೆ ಫ್ಲೈಟ್ಸ್ ಅನ್ನ ಬುಕ್ ಮಾಡ್ಕೋಬಹುದು. ನೆಕ್ಸ್ಟ್ ಪಟ್ನಾನಗರ್ ಇಂದ 116 ಕಿಲೋಮೀಟರ್ ಆಗುತ್ತೆ ನೀವು ಅಲ್ಮೋರಾ ಡಿಸ್ಟ್ರಿಕ್ಟ್ ಗೆ ಹೋಗ್ಲಿಕ್ಕೆ. ಅಲ್ಲಿಂದ ವಾಪಸ್ ನೀವು ಲೋಕಲ್ ಟ್ರಾನ್ಸ್ಪೋರ್ಟ್ ಮೂಲಕ ಸನ್ ಟೆಂಪಲ್ ಅನ್ನ ರೀಚ್ ಮಾಡಬೇಕು. ಅಷ್ಟು ಅತ್ಯದ್ಭುತವಾದ ಶಿಲ್ಪಕಲೆಯುಳ್ಳ ದೇವಸ್ಥಾನವನ್ನ ನೀವು ಕಣ್ತುಂಬಿಸ್ಕೋಬೇಕು ಅಂದ್ರೆ ಇಷ್ಟು ಟ್ರಾವೆಲಿಂಗು ವರ್ತ್ ಅಂತಾನೆ ಹೇಳ್ಬಹುದು. ಈ ಟೆಂಪಲ್ ಅನ್ನ ನೋಡಿ ನೀವು ರೆಸ್ಟ್ ಮಾಡ್ಬೇಕು ಅಂತ ಅಲ್ಲೆಲ್ಲಾದ್ರೂ ಹೋಟೆಲ್ಸ್ ಹುಡುಕ್ತಾ ಇದ್ರೆ ಖಂಡಿತವಾಗಿ ಸಿಗತ್ತೆ. ಅಲ್ಲಿಂದ ಕೇವಲ 4.9 ಕಿಲೋಮೀಟರ್ಸ್ ಅಲ್ಲೇನೆ ಹೋಟೆಲ್ ಶಿವಾಲಿಕ್ ಅಂತ ನಿಮ್ಗೆ ಸಿಗತ್ತೆ. ಅಲ್ಲಿ 1200 ಅಷ್ಟು ಚಾರ್ಜ್ ಮಾಡ್ತಾರೆ. ಮತ್ತೆ ಇನ್ನೊಂದಂದ್ರೆ 8.3 ಕಿಲೋಮೀಟರ್ಸ್ ಗೆ ನಿಮ್ಗೆ ಲಿಟಲ್ ಬರ್ಡ್ಸ್ ಕುನಾಲ್ ಹೋಮ್ ಸ್ಟೇ ಅಂತ ಸಿಗತ್ತೆ. ಇಲ್ಲಿ 1500 ರೇಂಜ್ ಅಲ್ಲಿ ನಿಮ್ಗೆ ಹೋಟೆಲ್ ಸಿಗತ್ತೆ. ಮತ್ತೆ 15 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಹೋಟೆಲ್ ಶಿಖರ್ ಅಂತ ಸಿಗತ್ತೆ. ಇಲ್ಲಿ 1900 ವರ್ಗೂ ಚಾರ್ಜ್ ಮಾಡ್ತಾರೆ. ಇಲ್ಲಿ ಹೇಳಿರುವ ಮಾಹಿತಿಗಳೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಒಂದಷ್ಟು ಸೂರ್ಯ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನ ನಾನು ಮುಂದಿನ ವಿಡಿಯೋನಲ್ಲಿ ತರಲಿದ್ದೀನಿ. ಅಲ್ಲಿ ತನಕ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ರಾಂಚಿಯಲ್ಲಿರುವ ಸೂರ್ಯ ದೇವಾಲಯ. ಈ ಸೂರ್ಯ ದೇವಾಲಯ ಇರೋದು ಜಾರ್ಖಂಡಿನ ಕ್ಯಾಪಿಟಲ್ ಆದ ರಾಂಚಿಯಲ್ಲಿ. ಈ ಟೆಂಪಲ್ ಅನ್ನ ವಿಸಿಟ್ ಮಾಡ್ಲಿಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಅದು ಸೆಪ್ಟೆಂಬರ್ ಟು ಮಾರ್ಚ್ ಆಗಿರತ್ತೆ. ಈ ದೇವಸ್ಥಾನವನ್ನ 1994 ಅಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್ ಆಗಿರುವಂತಹ ಸಂಸ್ಕೃತಿ ವಿಹಾರ್ ಕಡೆಯಿಂದ ಕಟ್ಟಲಾಗಿದೆ. ಈ ದೇವಸ್ಥಾನದಲ್ಲಿ ಅದ್ಭುತವಾಗಿರುವಂತಹ 18 ಚಕ್ರಗಳುಳ್ಳ ಮತ್ತು 7 ಕುದುರೆಗಳ ರಥವನ್ನ ಕಾಣಬಹುದು. ಹಾಗೆ ಈ ದೇವಸ್ಥಾನದಲ್ಲಿ ಶಿವ, ಪಾರ್ವತಿ ಮತ್ತು ಗಣೇಶನ ದರ್ಶನವನ್ನ ಸಹ ಪಡೆಯಬಹುದು. ಈ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಟಿಕೆಟ್ಸ್ ಅಂತ ಏನು ತಗೊಳ್ಳೋ ಅಂತದ್ದು ಇರೋದಿಲ್ಲ, ಫ್ರೀ ಇರುತ್ತೆ.
ಈ ದೇವಸ್ಥಾನವನ್ನ ನಾವು ಒಂದು ಚೋಳ ರಾಜವಂಶದ ಶೈಲಿಯಲ್ಲಿ ಕಾಣಬಹುದು. ಹಾಗೆ ಈ ದೇವಸ್ಥಾನವನ್ನ ಮಿನಿ ಕೊನಾರ್ಕ್ ಸೂರ್ಯ ದೇವಾಲಯ ಅಂತ ಸಹ ಕರೀತಾರೆ. ಯಾಕಂದ್ರೆ ಈ ರಾಂಚಿಯಲ್ಲಿರೋ ದೇವಸ್ಥಾನದಲ್ಲೂ ಸಹ ಕೊನಾರ್ಕ್ ಅಲ್ಲಿರುವಂತಹ ಸ್ವಲ್ಪ ಶಿಲ್ಪಕಲೆಗಳನ್ನ ಅಲ್ಲಿಂದಾನೇ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಇಲ್ಲಿ ಮಾಡಿದ್ದಾರೆ. ಹಾಗೆ ಈ ದೇವಸ್ಥಾನದಲ್ಲೂ ಸಹ ನಾವು ಅದ್ಭುತವಾದಂತಹ ಶಿಲ್ಪಕಲೆಗಳನ್ನ ಕಾಣಬಹುದು. ಹಾಗೆ ಈ ದೇವಸ್ಥಾನ ರಾಂಚಿ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದ್ರಿಂದ ಈ ದೇವಸ್ಥಾನಕ್ಕೆ ರಾಂಚಿ ಸೂರ್ಯ ದೇವಾಲಯ ಅಂತಾನೆ ಕರೀತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಏನು ಅಂದ್ರೆ ನೆಲದ ಮೇಲೆ ಅಂದ್ರೆ ಫ್ಲೋರ್ಸ್ ಮೇಲೂ ಸಹ ಇಲ್ಲಿ ಸ್ವಲ್ಪ ಕೆತ್ತನೆಗಳನ್ನ ಮಾಡಿದ್ದಾರೆ, ಅಂದ್ರೆ ಚಿತ್ರಗಳನ್ನ ಬಿಡಿಸಿದ್ದಾರೆ. ಅದನ್ನ ನೋಡ್ಲಿಕ್ಕೂ ನಮ್ಗೆ ಚೆನ್ನಾಗ್ ಅನ್ಸ್ತಾ ಇರತ್ತೆ. ಈ ರಾಂಚಿ ಸೂರ್ಯ ದೇವಾಲಯವನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಅಟ್ಲೀಸ್ಟ್ 1.5 hour ಬೇಕಾಗತ್ತೆ. ಹಾಗೆ ಈ ದೇವಸ್ಥಾನಕ್ಕೆ ಟ್ರಾನ್ಸ್ಪೋರ್ಟೇಷನ್ ನೋಡೋದಾದ್ರೆ ನೀವು ರಾಂಚಿಯಲ್ಲಿರುವ ಹಟಿಯಾ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. ಇಲ್ಲಿಂದ ಕೇವಲ 2 ಕಿಲೋಮೀಟರ್ಸ್ಗೆ ನಿಮ್ಗೆ ದೇವಸ್ಥಾನ ಸಿಕ್ಬಿಡುತ್ತೆ. ಆಸ್ ಯೂಶುವಲ್ ರೈಲ್ವೆ ಸ್ಟೇಷನ್ ಇಂದ ನೀವು ಒಂದು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಟೆಂಪಲ್ ಅನ್ನ ರೀಚ್ ಆಗಬಹುದು. ಹಾಗೆ ನೀವು ಈ ಜಾರ್ಖಂಡ್ ಅಲ್ಲಿರುವ ಹಟಿಯಾ ಟೌನ್ಗೆನೆ ಬಸ್ ಟಿಕೆಟ್ಸ್ ಅನ್ನ ಸಹ ಬುಕ್ ಮಾಡ್ಕೋಬಹುದು. ಈ ಹಟಿಯಾದಲ್ಲಿ ತಂದು ನಿಲ್ಲಿಸ್ತಾರೆ, ಅಲ್ಲಿಂದ ನೀವು ಸನ್ ಟೆಂಪಲ್ಗೆ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಮತ್ತು ಏರ್ಪೋರ್ಟ್ ಆದ್ರೆ ನೀವು ರಾಂಚಿಯಲ್ಲೇ ನಿಮ್ಗೆ ಬಿರ್ಸಾ ಮುಂಡಾ ಏರ್ಪೋರ್ಟ್ ಇದೆ. ಈ ಏರ್ಪೋರ್ಟ್ ಇಂದ ಸನ್ ಟೆಂಪಲ್ಗೆ ಕೇವಲ 9.5 ಕಿಲೋಮೀಟರ್ಸ್ ಆಗತ್ತೆ. ಹಾಗೆ ಇಲ್ಲಿ ಈ ದೇವಸ್ಥಾನದ ಹತ್ರನೇ ನೀವು ಸ್ಟೇ ಕೂಡ ಆಗಬಹುದು. ಈ ದೇವಸ್ಥಾನದಿಂದ 12 ಕಿಲೋಮೀಟರ್ಸ್ ದೂರದಲ್ಲಿರುವ ಹೋಟೆಲ್ ದ ಸನ್ಸೆಟ್ ಅಲ್ಲಿ ನೀವು ಸ್ಟೇ ಆಗಬಹುದು. ಇಲ್ಲಿ ಪರ್ ಡೇ ನಿಮ್ಗೆ 950 ವರೆಗೂ ಚಾರ್ಜ್ ಮಾಡ್ತಾರೆ. ಮತ್ತೊಂದಾದ್ರೆ 13 ಕಿಲೋಮೀಟರ್ಸ್ ದೂರದಲ್ಲಿರುವ ಹೋಟೆಲ್ ಸೀತಾ ಖಂಜ್ಗೂ ಸಹ ನೀವು ವಿಸಿಟ್ ಮಾಡಬಹುದು. ಇಲ್ಲಿ ಪರ್ ಡೇ ನಿಮ್ಗೆ 900 ರೇಂಜ್ ಅಲ್ಲಿ ಇರುತ್ತೆ. ಮತ್ತೊಂದು ರೂಮ್ ಅಂದ್ರೆ ಸೇವಿಲಾ ರಾಯಲ್ ಅಂತ ಇದೆ. ಇಲ್ಲಿ ಪರ್ ಡೇ ನಿಮ್ಗೆ 2500 ವರೆಗೂ ರೇಂಜ್ ಮಾಡ್ತಾರೆ. ಇದು 9.5 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಸಿಕ್ಬಿಡತ್ತೆ. ಗ್ವಾಲಿಯರ್ ಅಲ್ಲಿರುವ ಸೂರ್ಯ ದೇವಾಲಯ. ಈ ದೇವಸ್ಥಾನ ಇರೋದು ಮಧ್ಯಪ್ರದೇಶದ ಒಂದು ಸಿಟಿಯಾದ ಗ್ವಾಲಿಯರ್ ಅಲ್ಲಿ. ಈ ದೇವಸ್ಥಾನ ಗ್ವಾಲಿಯರ್ ಅಲ್ಲಿ ಇರೋದ್ರಿಂದ ಇದನ್ನ ಗ್ವಾಲಿಯರ್ ಸನ್ ಟೆಂಪಲ್ ಅಂತ ಸಹ ಕರೀತಾರೆ. ಗ್ವಾಲಿಯರ್ ಅಲ್ಲಂತೂ ಈ ದೇವಸ್ಥಾನವನ್ನ ಮೋಸ್ಟ್ ಟಾಪ್ ಫೇಮಸ್ ದೇವಸ್ಥಾನ ಅಂತಾನೆ ಹೇಳಲಾಗತ್ತೆ. ಹಾಗೆ ಈ ದೇವಾಲಯವನ್ನ 1988ರಲ್ಲಿ ಇಂಡಿಯಾದ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಆದ GD ಬಿರ್ಲಾ ಅವರು ಕಟ್ಸಿದ್ದು. ಈ ದೇವಸ್ಥಾನದಲ್ಲಿ ನಾವು ನೋಡಬಹುದಾದ ಆರ್ಕಿಟೆಕ್ಚರ್ಗಳನ್ನೆಲ್ಲ ಕೊನಾರ್ಕ್ ಸೂರ್ಯ ದೇವಾಲಯದಿಂದಾನೇ ಸ್ವಲ್ಪ ಇನ್ಸ್ಪೈರ್ ಆಗಿ ಇಟ್ಕೊಂಡು ಈ ಟೆಂಪಲ್ನು ಸಹ ಕಟ್ಟಲಾಗಿದೆ ಅಂತ ಹೇಳಲಾಗತ್ತೆ. ಆದ್ರೆ ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಅಂತೂ ಅದ್ಭುತ ಅಂತಾನೆ ಹೇಳಬಹುದು. ಈ ದೇವಸ್ಥಾನದ ಬಿಲ್ಡಿಂಗ್ ಅನ್ನ ನಾವು ಒಂದು ರಥದ ಶೇಪ್ ಅಲ್ಲಿ ಕಾಣಬಹುದು. ಅದನ್ನ 7 ಕುದುರೆಗಳು ಓಡಿಸ್ತಾ ಇರೋ ರೀತಿ ನಮ್ಗೆ ಕಾಣುತ್ತೆ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂದ್ರೆ 7 ಕುದುರೆಗಳಿವೆ ಅಂದ್ರೆ ಅದು ವಾರದ 7 ದಿನಗಳನ್ನ ಸೂಚಿಸುತ್ತೆ. ಹಾಗೆ ಇಲ್ಲಿರುವ ರಥದ ಚಕ್ರಗಳು 24 ಇವೆ. ಈ 24 ದಿನದ 24 ಗಂಟೆಗಳನ್ನ ಸೂಚಿಸುತ್ತೆ. ಮತ್ತು ಈ ದೇವಸ್ಥಾನದಲ್ಲಿ ಟೋಟಲ್ 365 ದೇವರ ವಿಗ್ರಹಗಳು ಇದೆಯಂತೆ. ಇದು ವರ್ಷದ 365 ದಿನಗಳನ್ನ ಸೂಚಿಸುತ್ತೆ. ಮತ್ತೊಂದು ವಿಶೇಷತೆ ಏನು ಅಂದ್ರೆ ಈ ದೇವಸ್ಥಾನದ್ದು ಹೊರಗಡೆನೆ ಒಂದು ಕಲರು ಮತ್ತು ಒಳಗಡೆನೆ ಒಂದು ಕಲರ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಅಂದ್ರೆ ಕಾಂಟ್ರಾಸ್ಟ್ ಕಲರ್ಸ್ ಮೇಲೆ ಈ ದೇವಸ್ಥಾನನ ಪ್ಲಾನ್ ಮಾಡಿದ್ದಾರೆ. ಅದನ್ನ ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗ್ ಅನ್ಸತ್ತಂತೆ. ಅಂದ್ರೆ ಈ ದೇವಸ್ಥಾನದ ಹೊರಾಂಗಣನೆಲ್ಲಾನು ರೆಡ್ ಸ್ಯಾಂಡ್ ಸ್ಟೋನ್ ಯೂಸ್ ಮಾಡ್ಕೊಂಡು ಕಟ್ಟಿದ್ದಾರೆ. ಮತ್ತು ಒಳಗಡೆ ನೋಡೋದಾದ್ರೆ ಇದನ್ನ ಮಾರ್ಬಲ್ ಅಲ್ಲಿ ಕಟ್ಟಲಾಗಿದೆಯಂತೆ. ಹಾಗೆ ಈ ದೇವಸ್ಥಾನದ ಹೊರಾಂಗಣದಲ್ಲಿ ಅಂದ್ರೆ ಎಕ್ಸ್ಟೀರಿಯರ್ಸ್ ಅಲ್ಲೆಲ್ಲಾನು ನಾವು ಸಾಕಾದಷ್ಟು ಶಿಲ್ಪಕಲೆಯನ್ನ ಕಾಣಬಹುದು. ಅದ್ಭುತವಾದ ಸ್ಟೋನ್ ಕಾರ್ವಿಂಗ್ಸ್ ನಿಮ್ಗೆ ಕಾಣ್ಲಿಕ್ಕೆ ಸಿಗತ್ತೆ. ಹಾಗೆ ಈ ಟೆಂಪಲ್ ಸುತ್ತಲೂ ನಮ್ಗೆ ಗಾರ್ಡನ್ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ. ಗ್ವಾಲಿಯರ್ ಸನ್ ಟೆಂಪಲ್ ಅನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಅಟ್ಲೀಸ್ಟ್ 1 hour ಬೇಕಾಗತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಛತ್ ಫೆಸ್ಟಿವಲ್ ಅಂತ ಒಂದು ಆಚರಣೆ ಮಾಡ್ತಾರೆ. ಇದು ಸೇಮ್ ಹಬ್ಬದ ರೀತಿ ಇರುತ್ತೆ. ಇಲ್ಲಿ ಆಗ ತುಂಬಾನೇ ಕ್ರೌಡ್ ಆಗ್ಬಿಡತ್ತೆ ಮತ್ತು ಬಿಹಾರ್, ಜಾರ್ಖಂಡ್ ಮತ್ತು ನೇಬರಿಂಗ್ ಸ್ಟೇಟ್ಸ್ ಇಂದ ಸಾಕಾದಷ್ಟು ಜನರು ಇಲ್ಲಿ ಬಂದು ಈ ದೇವಸ್ಥಾನವನ್ನ ವಿಸಿಟ್ ಮಾಡಿ ಇಲ್ಲಿರುವ ಸೂರ್ಯ ದೇವರ ದರ್ಶನವನ್ನ ಪಡ್ಕೊಂಡು ಹೋಗ್ತಾರೆ. ಈ ಹಬ್ಬ ಯೂಶಲಿ ಪ್ರತಿ ವರ್ಷ November 19th ಇಂದ 22nd ವರೆಗೂ ಬರುತ್ತೆ.
ಡೇಟ್ಸ್ ವೇರಿ ಆಗಬಹುದು, ಬಟ್ ಮಂತ್ಸು ನವೆಂಬರಲ್ಲೇ ಬರುತ್ತೆ. ಈ ಟೈಮಲ್ಲಿ ಟೂರಿಸ್ಟ್ಸು ವಿಸಿಟ್ ಮಾಡಿದಾಗ ಸ್ವಲ್ಪ ಕಷ್ಟ ಆಗಬಹುದು, ಯಾಕಂದರೆ ತುಂಬಾ ಕ್ರೌಡೆಡ್ ಇರುತ್ತೆ. ಹಾಗೆ ನಾವು ಟೆಂಪಲನ್ನು ಸಹ ಕರೆಕ್ಟಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಆದಷ್ಟು ನೀವು ಈ ಮಂತಲ್ಲಿ ಟೂರಿಸಮನ್ನು ಅವಾಯ್ಡ್ ಮಾಡೋದು ಉತ್ತಮ. ಮತ್ತು ಗ್ವಾಲಿಯರಲ್ಲಂತೂ ನಮಗೆ ಸಾಕಾದಷ್ಟು ಫೋರ್ಟ್ಸ್ ಮತ್ತು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ನೋಡಲಿಕ್ಕೆ ಸಿಗತ್ತೆ. ಹಾಗೆ ಈ ಸೂರ್ಯ ದೇವಾಲಯ ಕೂಡ ಗ್ವಾಲಿಯರ್ನ ಫೇಮಸ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಲಿಸ್ಟ್ಗೆ ಸೇರ್ಕೊಳ್ಳುತ್ತೆ. ಯಾಕಂದ್ರೆ ಈ ದೇವಸ್ಥಾನದಲ್ಲಿರುವ ಆರ್ಕಿಟೆಕ್ಚರ್ ಮತ್ತು ಆಂಬಿಯನ್ಸ್ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನೀವು ಗ್ವಾಲಿಯರ್ಗೆ ಹೋದಾಗಂತೂ ಗ್ವಾಲಿಯರ್ ಫೋರ್ಟ್, ಛತಾರ್ಬುಜ್ ಮಂದಿರ್, ಮನ್ ಸಿಂಗ್ ಪ್ಯಾಲೇಸ್ ಮತ್ತು ಗುಜಾರಿ ಮಹಲ್, ಹಾಗೆ ನಾನು ಇವಾಗ ಹೇಳ್ತಾ ಇರೋ ಸೂರ್ಯ ದೇವಾಲಯ ಮತ್ತು ಸಾಸ್ಬಹು ಟೆಂಪಲ್, ಹಾಗೆ ಜೈ ವಿಲಾಸ್ ಪ್ಯಾಲೇಸ್ ಮ್ಯೂಸಿಯಂ, ಕೊನೆಯದಾಗಿ ತೇಲಿಕಾ ಮಂದಿರನ್ನ ನೀವು ವಿಸಿಟ್ ಮಾಡಲಿಕ್ಕೆ ಮರಿಲೇಬೇಡಿ. ಯಾಕಂದ್ರೆ ಈ ಮಾನ್ಯುಮೆಂಟ್ಸ್ ಅಂತೂ ವರ್ಲ್ಡ್ ಫೇಮಸ್ ಮಾನ್ಯುಮೆಂಟ್ಸ್ ಅಂತಾನೆ ಗುರುತಿಸ್ಕೊಂಡಿವೆ. ಹಾಗೆ ಈ ದೇವಾಲಯವನ್ನ ನೀವು ವಿಸಿಟ್ ಮಾಡ್ಲಿಕ್ಕೆ ಅಕ್ಟೋಬರ್ ಟು ಮಾರ್ಚ್ ಟೈಮಲ್ಲಿ ಹೋಗಬಹುದು, ಯಾಕಂದ್ರೆ ಆಗ ನಿಮಗೆ ವೆದರ್ ಕೂಡ ಫ್ರೆಂಡ್ಲಿ ಆಗಿ ಇರುತ್ತೆ. ಹಾಗೆ ಈ ದೇವಸ್ಥಾನನ ನೋಡ್ಲಿಕ್ಕೆ ನಿಮ್ಗೇನು ಟಿಕೆಟ್ಸ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಈ ದೇವಸ್ಥಾನನ ವಿವಾಸ್ವನ್ ಸನ್ ಟೆಂಪಲ್ ಅಥವಾ ಗ್ವಾಲಿಯರ್ ಸನ್ ಟೆಂಪಲ್ ಮತ್ತು ಬಿರ್ಲಾ ಸನ್ ಟೆಂಪಲ್ ಅಂತ ಕರೀತಾರೆ. ಮತ್ತು ಈ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ನೋಡೋದಾದ್ರೆ ನೀವು ಗ್ವಾಲಿಯರ್ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಟಿಕೆಟ್ಸ್ ಅನ್ನ ಬುಕ್ ಮಾಡ್ಕೋಬಹುದು. ಈ ಟ್ರೈನ್ ಸ್ಟೇಷನ್ ಇಂದ ಕೇವಲ 6.6 ಕಿಲೋಮೀಟರ್ಸ್ಗೆ ನಿಮಗೆ ಸನ್ ಟೆಂಪಲ್ ಸಿಕ್ಬಿಡತ್ತೆ. ಬಸ್ ಟಿಕೆಟ್ಸ್ ಅನ್ನು ಸಹ ನೀವು ಗ್ವಾಲಿಯರ್ ಬಸ್ ಸ್ಟ್ಯಾಂಡ್ಗೆ ತಗೋಬಹುದು. ಇಲ್ಲಿಂದ ನಿಮಗೆ ಕೇವಲ 4.6 ಕಿಲೋಮೀಟರ್ಸ್ಗೆ ಸನ್ ಟೆಂಪಲ್ ಸಿಗತ್ತೆ. ಮತ್ತು 6.5 ಕಿಲೋಮೀಟರ್ಸ್ ದೂರದಲ್ಲಿರುವ ಗ್ವಾಲಿಯರ್ ಏರ್ಪೋರ್ಟ್ಗೆ ನೀವು ಫ್ಲೈಟ್ ಟಿಕೆಟ್ಸ್ ಅನ್ನ ಬುಕ್ ಮಾಡಿಕೊಂಡು ಈ ಸನ್ ಟೆಂಪಲ್ ಅನ್ನ ರೀಚ್ ಆಗಬಹುದು. ಹಾಗೆ ಹೋಟೆಲ್ಸು ನಿಮಗೆ 6.3 ಕಿಲೋಮೀಟರ್ ಅಲ್ಲಿ ಹೋಟೆಲ್ ಮಹಿಮಾ ಅಂತ ಸಿಗುತ್ತೆ. ಈ ಹೋಟೆಲ್ ಅಲ್ಲಿ ನಿಮಗೆ 1500 ರುಪೀಸ್ ಪರ್ ಡೇ ಚಾರ್ಜ್ ಮಾಡ್ತಾರೆ. ಮತ್ತೊಂದು ಹೋಟೆಲ್ 5.1 ಕಿಲೋಮೀಟರ್ ಅಲ್ಲಿ ನಿಮಗೆ ಸಂಸ್ಕಾರ್ ಗೆಸ್ಟ್ ಹೌಸ್ ಅಂತ ಸಿಗತ್ತೆ. ಇಲ್ಲಿ ಪರ್ ಡೇ ಬಂದು ನಿಮಗೆ 950 ಚಾರ್ಜ್ ಮಾಡ್ತಾರೆ. ಮತ್ತೆ ನೀವು 5 ಕಿಲೋಮೀಟರ್ಸ್ ದೂರ ಹೋದ್ರೆ ಹೋಟೆಲ್ ಲ್ಯಾಂಡ್ ಮಾರ್ಕ್ ಅಂತ ಇರುತ್ತೆ ಗ್ವಾಲಿಯರ್ ಅಲ್ಲಿ, ಅದು ನಿಮ್ಗೆ ಪರ್ ಡೇ 2000 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಹೇಳಿರುವ ಮಾಹಿತಿಗಳೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಒಂದಷ್ಟು ಸೂರ್ಯ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನ ನಾನು ಮುಂದಿನ ವಿಡಿಯೋನಲ್ಲಿ ತರಲಿದ್ದೀನಿ. ಅಲ್ಲಿ ತನಕ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.